ದಿನಕ್ಕೆ ಕಾಲಿಟ್ಟಿದೆ ಮಹಾಕುಂಭಮೇಳ. ಈಗಾಗಲೇ ಸದ್ಯಕ್ಕೆ ಕುಂಭಮೇಳದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಫೆಬ್ರವರಿವರೆಗೂ ಕೂಡ ಈ ಕುಂಭಮೇಳ ನಡೆಯುತ್ತೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಪ್ರದೇಶವನ್ನ ದಟ್ಟವಾದಂತ ಮಂಜು ಆವರಿಸಿಕೊಂಡಿದೆ. ದೇಶದ ನಾನಾ ವಿವಿಧ ಭಾಗಗಳಿಂದ ಈಗಾಗಲೇ ಸಾಕಷ್ಟು ಜನ ಮಹಾಕುಂಭಮೇಳದಲ್ಲಿ ಆಗಮಿಸಿದ್ದಾರೆ. ಹವಾಮಾನ ವಿಚಾರವಾಗಿ ನೋಡಬೇಕಾಗುತ್ತೆ. ನಿರಂತರವಾದಂತಹ ಬದಲಾವಣೆಯಿಂದ ದೆಹಲಿ ಸೇರಿದಂತೆ ವಿವಿಧೆಡೆ ವ್ಯಾಪಕವಾಗಿ ಮಳೆ ಮಾತ್ರವಲ್ಲದೆ ಕೆಲವೆಡೆ ಚಳಿ, ದಟ್ಟ ಮಂಜು ನಿರ್ಮಾಣ ಆಗಿದೆ. ಸದ್ಯ IMD ಮುನ್ಸೂಚನೆಯ ಪ್ರಕಾರ ಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಮುಂದಿನ ದಿನ ಮತ್ತೆ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಕೊಟ್ಟಿದ್ದಾರೆ. ನೋಡಿ, ದಟ್ಟವಾದಂತ ಮಂಜಿನಿಂದ ಅಲ್ಲಿ ಯಾರಿದ್ದಾರೆ, ಏನ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಂಜು ಆವರಿಸ್ಕೊಂಡ್ ಬಿಟ್ಟಿದೆ. ಚಳಿ, ಮಂಜು ಕವಿದಿದೆ. ಭಕ್ತರು ಅಗತ್ಯ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಅತಿ ಜಾಗರೂಕರಾಗಿರ್ಬೇಕಾಗತ್ತೆ. ಪ್ರಯಾಗ್ರಾಜ್ನಲ್ಲಿ ಮಳೆ ಆಗುತ್ತೆ, ಮಳೆ ಆಗುವ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ವಾಯುಭಾರ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಮಂಜು ಬೀಳುವ ಮುನ್ಸೂಚನೆ ಕೊಡಲಾಗಿತ್ತು. ಮಂಜು ಕೂಡ ಬಿದ್ದಿದೆ. ಈ ಭಾಗಕ್ಕೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಪರಿಸ್ಥಿತಿ ಮುಂದಿನ ಕೆಲವು ದಿನಗಳ ಕಾಲ ಮುಂದುವರಿಯುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಎಚ್ಚರಿಕೆಯಿಂದ ಇರಿ ಅಂತ